ಬಿಜೆಪಿ ಶಾಸಕ ಯತ್ನಾಳ್ ಅವರು ಕೂಡ ಜಿ ಟಿ ದೇವೇಗೌಡರ ಪಾತ್ರ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದರು. ಅದಕ್ಕೆ ಇವತ್ತು ಜಿ ಟಿ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಮೂಡಾದ ಭ್ರಷ್ಟಾಚಾರದಲ್ಲಿ ಜಿ ಟಿ ದೇವೇಗೌಡರ ಪಾತ್ರ ಇದೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಜಿ ಟಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಭ್ರಷ್ಟಾಚಾರ ಮಾಡಿರೋದು ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ. ನಿನಗೇನು ಗೊತ್ತು ನನ್ನ ಯೋಗ್ಯತೆ, ನನ್ನ ಆಸ್ತಿ ಲೆಕ್ಕ ಎಲ್ಲ. ಸೌಹಾರ್ದ ಬ್ಯಾಂಕಿನ ಹೆಸರಿನಲ್ಲಿ ಎಷ್ಟು ಹಣ ಡೆಪಾಸಿಟ್ ಮಾಡಿಸಿದೀಯಾ, ಅದನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಿದೆಯಾ ಅಂತ ನನಗೆ ಗೊತ್ತಿಲ್ವಾ? ಎಲ್ಲವನ್ನೂ ತೆಗಿಬೇಕಾ ನಾನು? ಸದಾ ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ನಿನ್ನ ಚಟ. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ಜಿ ಟಿ ದೇವೇಗೌಡರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನೋಡಪ್ಪ, ಯತ್ನಾಳವರು ಕೇಂದ್ರದ ಸಚಿವರಾಗಿದ್ದವರು ಭಾಳ ಬುದ್ಧಿವಂತರು, ಅಷ್ಟೇ ಶಕ್ತಿಯುತವಾಗಿದ್ದಾರೆ. ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು. ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು, ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ. ಜಿ ಟಿ ದೇವೇಗೌಡಂದು ಏನಿದೆ, ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು, ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಮಾಡೋಣ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡ್ಲಿ. ಹೌದು, ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನ ಅವ್ರು ಕೊಡಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನ ಚರ್ಚೆ ಕೊಡ್ಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು. ಎಲ್ರಿಗೂ ಮಾತಾಡಬೇಡಿ ನೀವು. ನೀ ಎಮ್ ಎಲ್ ಎ ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಯಾರ್ದು ಹೊಡೆದಿದ್ದೀನಿ, ಯಾರ್ದೋ ಲಂಚ ಹೊಡೆದಿದ್ದೀನಿ, ಯಾರ್ದೋ ಮೋಸ ಮಾಡಿದ್ದೀನಿ, ತೆಗಿಲಿ ನೋಡೋಣ. ಸಾಬೀತುಪಡಿಸ್ಬಿಡ್ಲಿ. ನಾನು ಸಾಬೀತುಪಡಿಸ್ಬಿಟ್ರೆ ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇದು ಸವಾಲು. ಅವ್ರು ಯಾರನ್ನು ಬಿಟ್ಟಿದ್ದಾರೆ? ಅವರು ಯಾರನ್ನು ಬಿಡ್ತಾರೆ? ದಿನ ಯಾರ ಬಗ್ಗೆ ಯಾರು ಮಾತಾಡೋ ಚಟ ಅದು. ಯಾರ ಬಗ್ಗೆ ಯಾರು ಮಾತಾಡಲೇಬೇಕು. ಒಂದು ಸತಿ ಇವ್ರು ಹೊಗಳ್ಬೇಕು, ಇನ್ನೊಂದು ಸತಿ ಅವ್ರಿಗೆ ತೆಗಳ್ಬೇಕು. ಇದನ್ನೇ ಮಾಡ್ಕೊಬತ್ತಿರೋದು ಅವರು. ಆವತ್ತಿಂದ ಮಾಡ್ಕೊಬತ್ತಿರೋದೇ ಇದು. ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ. ನನ್ನ ವಿಚಾರ ಮಾತಾಡಿದ್ರೆ ಏನು ನೋಡಿದಾರೆ ಅವರು? ನಾನೇನು ನೋಡೋರು ಗೊತ್ತಾ ಅವ್ರಿಗೆ? ಅವ್ರ ಪರಿಚಯ ಇದೆಯಾ ನಂದು? ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು? ನನ್ನ ಸಾಲ ಎಷ್ಟು? ರೈಟ್. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಇಷ್ಟು ದಿನ ಜಿ ಟಿ ದೇವೇಗೌಡರು ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಪರೋಕ್ಷವಾಗಿ. ಈಗ ಮೈತ್ರಿ ಪಕ್ಷದ ನಾಯಕರ ಮೇಲೂ ಮುಗಿಬಿದ್ದಿದ್ದಾರೆ. ಅಂಡ್ ಅದಕ್ಕೆ ಕಾರಣ ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಆರೋಪ. ಅವ್ರು ಸುಮ್ಮನಿದ್ದಿದ್ರೆ ಇವರು ಸುಮ್ಮನೆ ಇರ್ತಿದ್ರು. ಅವ್ರು ಕೆಣಕಿದ್ದಕ್ಕೆ ಇವರು ಕೂಡ ಅದೇ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅಷ್ಟೇ ಅಲ್ವಾ? ಖಂಡಿತವಾಗ್ಲೂ ಕೂಡ ಅದರಲ್ಲಿ ಯಾವ ಅನುಮಾನಗಳು ಬೇಡ ಅರವಿಂದ್. ಯಾವಾಗ ಯತ್ನಾಳ್ ಮೂಡ ಹಗರಣದ ವಿಚಾರದಲ್ಲಿ ಜಿ ಟಿ ದೇವೇಗೌಡರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ಹಾಗಾಗಿನೇ ಒಂದು ರೀತಿಯಾಗಿ ಆಕ್ರೋಶದ ತಿರುಗೇಟನ್ನು ಇವತ್ತು ಜಿ ಟಿ ದೇವೇಗೌಡರು ನೀಡಿರುವಂಥದ್ದು. ಒಂದು ರೀತಿಯಾಗಿ ಏಕವಚನದಲ್ಲೇ ಯತ್ನಾಳ್ ವಿರುದ್ಧ ಜಿ ಟಿ ದೇವೇಗೌಡರು ಹರಿಯಾದಿದ್ದಾರೆ. ನನ್ನ ಯೋಗ್ಯತೆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿನ್ನದೇನಿದೆ ತಿಳ್ಕೋಬೇಕು. ನನ್ನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನೀನು ಯಾವ ರೀತಿಯಾಗಿ ದುಡ್ಡು ಮಾಡಿದೆ, ಎಲ್ಲೆಲ್ಲಿ ನೀನು ದುಂಡಗಾಗಿದೆ ಅನ್ನುವಂಥ ವಿಚಾರವಿದೆ. ಹಾಗಾಗಿ ಬಹಿರಂಗವಾದಂಥ ಸವಾಲು ಆಗ್ತಾ ಇದ್ದೇನೆ. ಇಬ್ಬರು ಬೇಕಾದರೆ ನಮ್ಮ ಆಸ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಒಂದು ರೀತಿಯಾಗಿ ಚರ್ಚೆನೇ ಮಾಡಿಬಿಡೋಣ ಅನ್ನುವಂಥ ಮಾತುಗಳನ್ನು ಕೂಡ ಜಿ ಟಿ ದೇವೇಗೌಡರು ಹೇಳುವಂಥದ್ದು. ಅಲ್ಲಿಗೆ ಜಿ ಟಿ ದೇವೇಗೌಡರು ಏಕವಚನದಲ್ಲೇ ಮೊದಲ ಬಾರಿಗೆ ಯತ್ನಾಳ್ ವಿರುದ್ಧ ಈ ರೀತಿಯಾದಂಥ ವಾಗ್ದಾಳಿಯನ್ನು ಜಿ ಟಿ ದೇವೇಗೌಡರು ನಡೆಸಿರುವಂಥದ್ದು. ಅವ್ರ ಪ್ರಕಾರವಾಗಿ ಯತ್ನಾಳ್ಗೆ ಈ ರೀತಿಯಾಗಿ ಮಾತನಾಡುವಂಥದ್ದು ಒಂದು ಚಟ. ಹೀಗಾಗಿ ಎಲ್ಲರ ಮೇಲೂ ಮಾತನಾಡ್ತಾ ಇದ್ದಾರೆ. ಯತ್ನಾಳ್ ಅವರು ನಡೆಸ್ತಾ ಇರುವಂಥ ಒಂದು ಸೌಹಾರ್ದ ಬ್ಯಾಂಕಿನಲ್ಲಿ ಡೆಪಾಸಿಟ್ನ ಹೆಸರಿನಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಯತ್ನಾಳ್ ಮೇಲೂ ಕೂಡ ಶುಗರ್ ಫ್ಯಾಕ್ಟರಿಯ ವಿಚಾರದಲ್ಲಿ FIR ಕೂಡ ಆಗಿತ್ತು. ಈ ರೀತಿಯಾಗಿ ನಾನಾ ರೀತಿಯಾದಂತಹ ಆರೋಪಗಳನ್ನು ಕೂಡ ಇವತ್ತು ಜಿ ಟಿ ದೇವೇಗೌಡರು ಖುದ್ದು ಮಾಡಿದ್ದಾರೆ. ಜೊತೆಗೆ ಏಕವಚನದಲ್ಲೇ ಅವರಿಗೆ ಒಂದು ರೀತಿಯಾಗಿ ಆಸ್ತಿಯ ಬಗ್ಗೆ ತನಿಖೆನೇ ಆಗಿಬಿಡಲಿ, ಆಸ್ತಿಯ ಬಗ್ಗೆ ಚರ್ಚೆನೇ ಆಗಲಿ, ಓಪನ್ ಡಿಬೇಟ್ ಆಗಲಿ ಅನ್ನುವಂತಹ ಸವಾಲನ್ನು ಕೂಡ ಇವತ್ತು ಜಿ ಟಿ ದೇವೇಗೌಡರು ಹಾಕಿರುವಂತಹದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಕೆ ಪಿ. ಯತ್ನಾಳ್ ಅವರು ಎಲ್ಲಿಯ ವಿಜಯಪುರ, ಎಲ್ಲಿಯ ಮೈಸೂರಿನ ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣದ ವಿಚಾರವಾಗಿ ಯತ್ನಾಳ್ ಅವರು ಕೆಣಕಿದ್ದಕ್ಕೆ ಈಗ ಜಿ ಟಿ ದೇವೇಗೌಡರು ಇಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ.